ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ನಮ್ಮ ಕುಟುಂಬದಿಂದ ಅವಳಿಗೆ ಅನ್ಯಾಯ ಆಗಿದ್ಯಾ? ಅದ್ಹೇಗ್ ಸಾಧ್ಯ? ಹೌದು, ಅವಳನ್ನ ಮದ್ವೆ ಆಗ್ಬೇಕು ಅಂತಿದ್ನಲ್ಲ ಆ ರವಿ. ಹೌದು, ಅವನ್ ಎಂಥ ಕೆಲಸ ಮಾಡಿ ಹೋಗಿದ್ದಾನೆ ಗೊತ್ತಿದ್ಯಾ ನಿನ್ಗೆ? ನನ್ನ ಮಗ ಸುಶಾಂತನ್ಗೂ ಮಂತ್ರನ್ಗೂ ಇಲ್ದೇ ಇರೋ ಸಂಬಂಧ ಕಟ್ಟಿ ಆ ಹುಡುಗ ಬಾಯಿಗೆ ಬಂದಾಗ ಮಾತಾಡಿ ಅಲ್ಲಿಂದ ಹೋಗಿದ್ದಾನೆ. ಅದಕ್ಕೆ ಇವಳು ನಿನ್ ಜೊತೆ ಇನ್ ಮುಂದೆ ಜೀವನ ಚೆನ್ನಾಗಿರಲ್ಲ, ನಿನ್ಗೂ ನನ್ಗೂ ಮದ್ವೆನೇ ಬೇಡ ಅಂತ ಅವನ್ ಜೊತೆ ಜಗಳ ಮಾಡಿ ಕಳ್ಸಿದಾಳೆ ಅವನನ್ನ. ನಮ್ಮ ಮನೆ ಮಗನಿಂದ ಅವಳ ಭವಿಷ್ಯನೇ ದೊಡ್ಡ ಪ್ರಶ್ನೆ ಆಗೋಗಿದೆ. ಇಷ್ಟೆಲ್ಲ ಆದ್ರೂನು ನಮ್ ರಾಘವ್ಗೋಸ್ಕರ ಅವಳು ಬಂದು ಎಲ್ಲ ಮಾಡಿ ಹೋಗ್ತಿದ್ದಾಳೆ. ಬರೀ ರಾಘವ್ಗಷ್ಟೇ ಅಲ್ಲ ಸಾಧನ, ಈ ಮನೇಲಿರೋರ್ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಂಡು ಎಲ್ಲವನ್ನೂ ಮಾಡಿ ಹೋಗ್ತಾ ಇದ್ದಾಳೆ. ಸರಿ, ಇವಾಗ ಅವಳು ಮಾಡ್ಲಿಲ್ಲ ಅಂದ್ರೆ ಈ ಮನೆ ಕತೆ ಏನಾಗ್ತಿತ್ತು ನಿಮ್ಗೆ ಯಾರಿಗಾದ್ರೂ ಗಮನ ಇದ್ಯಾ ಅದ್ರ ಬಗ್ಗೆ? ಶಾಂತಿ ಇಲ್ದೇ ಇದ್ರು ಈ ಮನೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆ. ಊಟ ತಿಂಡಿ ಪ್ರತಿಯೊಂದು ಕ್ಲೀನಿಂಗ್ ಎಲ್ಲಾನು ತನ್ನ ತಲೆ ಮೇಲೆ ಹಾಕೊಂಡು ಜವಾಬ್ದಾರಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟು ಒಳ್ಳೆ ಹುಡುಗಿಗೆ ನೀನ್ ಈ ರೀತಿ ಮಾತಾಡ್ಬೋದಾ? ಸರಿನಾ ಇದು? ಅತ್ತೆ, ನಿಮ್ ಮಾತಿನ ಅರ್ಥ ಏನು? ನಾನು ಮನೆ ಕೆಲ್ಸ ಮಾಡ್ತಾ ಇಲ್ಲ, ರಾಘವ್ನ ಗಮನಿಸ್ತಾ ಇಲ್ಲ, ಇದೆ ಅಲ್ವಾ ನಿಮ್ ಕಂಪ್ಲೇಂಟು? ಕೇಳಿಸ್ಕೊಳ್ಳಿ, ಇನ್ಮೇಲೆ ಈ ಮನೆ ಕೆಲ್ಸ ನೋಡ್ಕೊಳ್ಳೋದು, ರಾಘವ್ನ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಅದಕ್ಕೋಸ್ಕರ ಯಾರೋ ಹೊರಗಡೆ ಬಂದ್ ಮಾಡೋದ್ ಬೇಡ. ನಾನು ವರ್ಷ ಸೇರ್ಕೊಂಡು ರಾಘವ್ನ ಸ್ಕೂಲಿಗೆ ಕಳ್ಸೋ ಜವಾಬ್ದಾರಿ ನಮ್ದು. ಅರ್ಥ ಆಯ್ತಾ? ನಮ್ ಶಾಂತಿ ನಿವಾಸನ ನೋಡ್ಕೋತಿದ್ಲಲ್ವಾ? ಆ ರೀತಿ ನೋಡ್ಕೊಳ್ಳೋದಕ್ಕೆ ಅವಳಿಂದನೂ ಸಾಧ್ಯ ಇಲ್ಲ, ನನ್ನಿಂದನೂ ಸಾಧ್ಯ ಇಲ್ಲ. ನನ್ನ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನೋಡ್ತೀನಿ. ಆ ಶಾಂತಿ ಈ ಶಾಂತಿ ನಿವಾಸದಲ್ಲಿ ಇರಬಾರ್ದು ಅಂತ ನಾನೆಷ್ಟು ಕಷ್ಟಪಟ್ನೋ, ಅವಳ ಹೆಸರನ್ನೇ ಎಲ್ಲರೂ ಜಪ ಮಾಡ್ತಾ ಇದ್ದೀರಾ. ಹೇ ಸಾಧನಾ, ನನ್ನೇ ಈ ಮನೆ ಬಿಟ್ಟು ಓಡಿಸ್ತ್ಯಾ? ನೀವೇ ಮನೆಗ್ ಬಾ ಮಂತ್ರ ಅಂತ ಅಂಗಲಾಚಿ ಬೇಡಬೇಕು. ಹಾಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಂತ್ರಾನೇ ಅಲ್ಲ. ಏನ್ ನೋಡ್ಕೋತಾಳೋ, ಏನ್ ದಬಾಕ್ತಾಳೋ, ಏನ್ ಹರಿಶ್ಚಂದ್ರನ್ ತುಂಡು ಇವಳು. ಅಬ್ಬಬ್ಬಬ್ಬಬ್ಬ, ಪಾಪ ಆ ಹುಡ್ಗಿ ಅಷ್ಟೆಲ್ಲ ಮಾಡ್ತಾ ಇದ್ರು ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ. ನ್ಯಾಯ ಧರ್ಮ ಒಂದೂ ಇಲ್ವಾ? ಅಯ್ಯಪ್ಪ, ನಂಗೂ ಸಾಕಾಗ್ ಹೋಯ್ತು. ಸುಮ್ನಿರು ನೀನೇನ್ ಮೊಬೈಲ್ ನೋಡ್ಕೊಂಡು ಯಾವಾಗ್ಲೂನು ನಂಗ್ ತಲೆ ಕೆಟ್ಟ ಹೋಗ್ತಿದೆ. ಅಲ್ಲ ಕಣೆ ಸುಕ್ಕು, ಮೊದ್ಲು ನಿಮ್ ಅತ್ತಿಗೆ ಒಬ್ಳೇ ಮಾತಾಡೋಳು, ಈಗ ನಿಮ್ ಅಣ್ಣನ್ ಕಿವಿ ಚುಚ್ಚಿ ಅವನು ಬೈಯೋ ಹಂಗ್ ಮಾಡ್ಬಿಟ್ಲಲ್ಲೇ. ಏನೇ ನನ್ನ ಹಣೆ ಬರ ಎಲ್ಲಾರ್ ಕೈಲೂ ಬೈಸ್ಕೊಳಂಗಾಗಿದೆ, ಸಾಕಾಗ್ ಹೋಗಿದೆ ನನ್ಗಂತೂ. ಅಮ್ಮ, ನಾನು ಪ್ರೆಗ್ನೆಂಟ್. ನೀನು ಯಾರ್ಯಾರ ಮೇಲಿರೋ ಕೋಪನೆಲ್ಲ ನನ್ ಮೇಲೆ ತೀರಿಸ್ಕೋಬೇಡ. ನಾನಂತೂ ಖಂಡಿತವಾಗ್ಲೂ ಟೆನ್ಷನ್ ತಗೊಳಲ್ಲ. ಹೌದಮ್ಮ, ಯಾರು ಟೆನ್ಷನ್ ತಗೊಳಲ್ಲ. ನಾನೊಬ್ಳೆ ತಲೆ ಕೆಡ್ಸ್ಕೊಂಡು ಸಂಸಾರಕ್ಕೋಸ್ಕರ ಹುಚ್ಚಿ ಆಗ್ಬಿಡ್ತೀನಿ ತಲೆ ಕೆಡ್ಕೊಂಡು. ಅಯ್ಯೋ ನನ್ ಕರ್ಮ, ಏನು ಮಾಡಕ್ಕಾಗಲ್ಲ. ಪಾಪ ಒಳ್ಳೆ ಹುಡುಗಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ, ಇದಳಲ್ಲ ಸಾಧನಾ. ಸುಮತಿ ಅಲ್ಲ, ನಾ ಹೊರಗಡೆ ಹೋಗಿದ್ನಲ್ಲ, ಅಲ್ಲ ನಾನೇನೋ ಹೇಳ್ತಾ ಇದ್ದೀನಿ, ಯಾಕೆ ನಗ್ತಾ ಇದ್ದೆ ನೀನು? ಎಲ್ಲರೂ ಅಷ್ಟೇ ಊರಲ್ಲ ನೋಡ್ತಾ ತುಂಬಾ ಸಂತೋಷವಾಗಿದ್ದಾರೆ, ನೀನು ಸಂತೋಷವಾಗಿದ್ಯಾ? ಅಲ್ಲ ಏನು ಅಂತ ಹೇಳ್ಬಿಟ್ಟು ನಗು, ನಾನು ನಗ್ತೀನಿ. ಓ ಬಂದ ಬಾಮ್ಮ. ಅಚ್ಚು, ನಿಮ್ಮ ಅದಕ್ಕೆ ತುಂಬಾ ನಗ್ತಾ ಹೇಳ್ಕಣಮ್ಮ, ಯಾಕೆ ಏನಂತ ಗೊತ್ತಾಗ್ತಾ ಇಲ್ಲ. ಅರೆ ನೀನು ನಗ್ತಾ ಇದೆಯಲ್ಲಮ್ಮ. ಶ್ರೀಧರ, ನೀವಿಬ್ರು ಯಾಕೆ ನಗ್ತಾ ಇದ್ದೀರಿ? ಅಣ್ಣ, ನೀನ್ ಹೊರಗಡೆ ಹೀಗೆ ಹೋಗಿದ್ಯಾ? ಅಮ್ಮ ಏನಮ್ಮ, ಮಾಮೂಲಿ ಹೋಗೋ ತರನೇ ಹೋಗಿದ್ದೀನಿ. ನಮ್ ಶ್ರೀಧರ ತಲೆಗೆ ಮಸಾಜ್ ಮಾಡ್ತಾ ಇದ್ನಲ್ಲ, ಸ್ವಲ್ಪ ನಿದ್ದೆ ಬಂದ್ಬಿಡ್ತು. ಸ್ವಲ್ಪ ಏನೋ ಮುಖ ತೊಳಿದೆ ಹೋಗಿರೋದು, ಮುಖ ಯಾಕೆ ಊದ್ಕೊಂಡಿರ್ಬೇಕ ಏನೋ ಅಷ್ಟೇ, ಅದು ಬಿಟ್ರೆ ಬೇರೆ ಏನಿಲ್ಲಲ್ಲಮ್ಮ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನಾನು? ಕಾಣಿಸ್ತಿದ್ಯಾ? ಫೋನ್ ಕೊಡಿಲಿ ಒಂದ್ ನಿಮಿಷ.
ಇವತ್ ನಿನ್ನ ನಾನೇ ರೆಡಿ ಮಾಡಿದ್ದು ಗೊತ್ತಾ? ಏನ್ ಸಖತ್ತಾಗಿ ಕಾಣಿಸ್ತಿದ್ಯಾ ಅಂದ್ರೆ ನೋಡು. ಟಂಟಡಾನ್. ಅಚ್ಚು, ನಿಮ್ಮ ಅಣ್ಣಂಗೆ ಇವಾಗ ಕೋಪ ಬರುತ್ತೆ, ನಾವಿಬ್ರು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಬಾ. ಏನು ಆಗಲ್ಲ ಇರಿ ಅದಕ್ಕೆ. ರೀ, ಆ ಫೋಟೋ ನೋಡಿದ್ಮೇಲೂ ನೀವು ನಗ್ತಿದ್ದೀರಾ? ಅಲ್ಲ, ನಿನಗೆ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ಅಳ್ತಾ ಇರೋ ತರ ಕಾಣಿಸ್ತಾ ಇದ್ದೀನ? ಏನ್ ಸುಮ್ಮತ್ತೆ ನೀನು? ಅಣ್ಣ, ನಿಂಗ್ ಸ್ವಲ್ಪನೂ ಕೋಪ ಬರ್ಲಿಲ್ವಾ? ಕೋಪನ? ಯಾಕಮ್ಮ ಕೋಪ ಯಾಕೆ ಬರ್ಬೇಕು? ಯಾರ ಮೇಲೆ ಬರ್ಬೇಕು? ಅಲ್ಲ ರೀ, ಅಚ್ಚು ನಿಮ್ಗೆ ಈ ತರ ಅವತಾರ ಮಾಡಿ ಕಳಿಸಿದಾಳೆ ಅಂತ ಸ್ವಲ್ಪನೂ ಕೋಪ ಬರ್ಲಿಲ್ವಾ? ಏನ್ ಮಾತಾಡ್ತೀಯ ಸುಮಾ? ನನ್ನ ತಂಗಿ ನನ್ನ ಯಾತ್ರ ನೋಡ್ಬೇಕು ಅಂತ ಇಷ್ಟಪಟ್ಟಿದ್ದಾಳ, ಆ ಥರ ಅವತಾರ ಮಾಡಿಟ್ಟಿದ್ದಾಳಷ್ಟೇ. ಅವಳು ಖುಷಿ ಆಗತ್ತೆ ಅಂದ್ರೆ ಇದೇನು ಯಾವ ತರ ಅವತಾರದಲ್ಲಿರೋಕ್ಕೂ ನಾನು ಸಿದ್ಧ. ಅಣ್ಣ ಅಣ್ಣ, ನಾನ್ ಏನ್ ಮಾಡಿದ್ರು ನಿನ್ನ ಕೋಪನೇ ಬರಲ್ವಾ? ಕೋಪ ಯಾಕೆ ಬರುತ್ತೋ ಕಂದ? ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಒಂದೇ, ನಾನು ನನ್ನ ಪ್ರಾಣ ಬಿಡೋದು ಒಂದೇ. ಅಣ್ಣ ಬಿಡ್ತು ಅನು, ಏನಕ್ಕೆ ಆತರ ಎಲ್ಲ ಮಾತಾಡ್ತೀಯ? ಮತ್ತೆ ನೀನ್ ಕೇಳೋದು ಸರಿಯಾಗಿದ್ಯಾ? ಈಗೇನು ನೀವಿಬ್ರು ಹೀಗೆ ಮಾತಾಡ್ತಾ ನಿಂತ್ ಬಿಡ್ತೀರಾ ಅಥವಾ ಊಟಕ್ ಬರ್ತೀರಾ? ಅದಕ್ಕೆ ನಾನ್ ಅಣ್ಣನ್ ಜೊತೆ ಮಾತಾಡ್ತಿದ್ರೆ ಹೊಟ್ಟೆನೂ ಹಶ್ವಾಗಲ್ಲ, ಊಟ ಬೇಕು ಅಂತಾನೂ ಅನ್ಸಲ್ಲ. ಓ ಹೌದಾ ಮೇಡಮ್? ಹಾಗಾದ್ರೆ ಇವತ್ತು ನೀವು ಅಣ್ಣನ್ ಮುಖ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ, ನೀವು ನಿಮ್ ತಂಗಿ ಮುಖ ನೋಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳಿ. ಆಗ್ಲಿ ರೀ. ಶ್ರೀಧರ, ಶ್ವೇತಾ, ನೀವಿಬ್ರು ಊಟಕ್ ಬರ್ತೀರಾ ಹೇಗೆ? ನಾವ್ ಬರ್ತೀವಿ ಅಮ್ಮೋರೆ. ಬನ್ನಿ, ನೀವಿಬ್ರು ಒಬ್ರನ್ನೊಬ್ರು ನೋಡ್ಕೊಂಡು ಸರಿ ಸರಿ, ಹೊಟ್ಟೆ ನಾನು ತುಂಬಿಸ್ಕೊಳ್ಳಿ. ನೋಡ್ಕೋತೀನಿ, ನೀವು ಹೊರಡಿ. ಅಮ್ಮ ಹೊಟ್ಟೆ ಹಶ್ವಾಗ್ತದೆ ಕಣೋ, ಊಟಕ್ಕೆ ಹೋಗೋಣ ಕಣ. ಅವಳು ಗುರ್ರಂತಾಳೆ. ಸರಿ ಹೋಗೋಣ. ಅಣ್ಣ ಮುಖ ತೊಳ್ಕೊಂಬ, ಈಗ ಬರ್ಬೇಡ. ಆಯ್ತಾಯ್ತು, ನೀನ್ ನಡಿಯಪ್ಪ, ಬಂದೆ. ಜೋಕರ್ ತರ ಹ್ಞೂ ಸರಿಮ್ಮ. ಅಬ್ಬಾ, ಹೊಟ್ಟೆ ತುಂಬಾ ಊಟ ಏನೋ ಹಾಕ್ದೆ. ಬೇರೆ ಏನು ಕೊಡಲ್ವಾ? ಬೇರೆನಾ? ಬೇರೇನು? ಅಂದ್ರೆ ತುಂಬಾ ದಿನ ಆಯ್ತಲ್ವಾ, ಒಂದ್ ಕಿಸ್ಸು. ಏಯ್, ಏನು ಹುಡ್ಗಾಟ ಆಡ್ತಿದ್ಯಾ? ತುಂಬಾ ದಿನ ಆಯ್ತಲ್ವಾ, ಅವತ್ ಕೇಳಿದ್ರೆ ಫಸ್ಟ್ ಕೆಲಸ ಮುಗಿಸ್ಕೊಂಡ್ ಬಾ ಅಂದೆ, ಮತ್ತೆ ಕೇಳಿದ್ರೆ ಮಂತ್ರಗೆ ಸಹಾಯ ಮಾಡ್ ಬಾ ಅಂದೆ. ಹೀಗೆ ಏನೋ ಒಂದು ಹೇಳ್ತಾನೆ ಇರ್ತೀಯ. ಪ್ಲೀಸ್ ಸತಾಯಿಸ್ಬೇಡ, ಪ್ಲೀಸ್ ಒಂದೇ ಒಂದು ಕೊಡು ಕಿಸ್ಸು. ಪ್ರೀತಿ ಅಂದ್ರೇನೆ ಬೆಣ್ಣೆಲ್ ಕಾಯಿಸಿ ತುಪ್ಪ ಇದ್ ಹಾಗೆ, ಅದನ್ನ ಕಾಯಿಸಿ ಕಾಯಿಸಿ ಸತಾಯಿಸಿ ಕೊಟ್ರೇನೆ ರುಚಿ ಜಾಸ್ತಿ. ಏಯ್ ಕಳ್ಳಿ, ಇಷ್ಟೊಂದು ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಪ್ಲೀಸ್ ಒಂದೇ ಒಂದು ಪ್ಲೀಸ್ 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 ಅದೆಲ್ಲ ಪ್ಲೀಸ್ ಪ್ಲೀಸ್ ಗಗನ. ಆಗಲ್ಲ.